ಲಾಲ್ಬಾಗ್ ತರ ಇದೆ ಅಷ್ಟೇ ಗೈಸ್. ಫ್ಲವರ್ ಶೋಸ್ ಎಲ್ಲ ಇರುತ್ತೆ ಅಂದ್ರು, ಬಟ್ ಇಲ್ಲಿ ಏನೂ ಇಲ್ಲ. ಎಸ್, ನಾವಿವಾಗ ಬಂದಿದ್ದೀವಿ ಬೊಟಾನಿಕಲ್ ಗಾರ್ಡನ್ಗೆ. ಇದ್ರಲ್ಲಿ ಇದಕ್ಕೆ ಎಂಟ್ರಿ ಫೀಸ್ ಇರುತ್ತೆ. ಒಬ್ರಿಗೆ 100 ರುಪೀಸ್ ಅಂಡ್ ಚಿಲ್ಡ್ರನ್ಸ್ಗೆ 50 ರುಪೀಸ್. ಅಡಲ್ಟ್ಸ್ಗೆ 100, ಚಿಲ್ಡ್ರನ್ಸ್ಗೆ 50. ಅಂಡ್ ಇಟ್ಸ್ ಅ ಗಾರ್ಡನ್. ಬೊಟಾನಿ ಗಾರ್ಡನ್ ಒಂಥರ ನಮ್ಮ ಲಾಲ್ಬಾಗ್ ತರನೇ ಇದೆ ಅಲ್ವಾ? ಲಾಲ್ಬಾಗ್ ತರ ಇದೆ ಅಷ್ಟೇ ಗೈಸ್. ಫ್ಲವರ್ ಶೋಸ್ ಎಲ್ಲ ಇರುತ್ತೆ ಅಂದ್ರು, ಬಟ್ ಇಲ್ಲಿ ಏನೂ ಇಲ್ಲ. ಆ್ಯಂಡ್ ಇದಕ್ಕೆ ಎಂಟ್ರಿ ಫೀಸ್ ಬಂದು ಒಬ್ರಿಗೆ 100 ರುಪೀಸು. ಬಟ್ ನಮಗೇನೋ ಅದು ವರ್ತ್ ಅನಿಸಲಿಲ್ಲ, ಬಿಕಾಸ್ ಇಲ್ಲೇನು ಅಷ್ಟಿರಲಿಲ್ಲ ನೋಡೋಕ್ಕೆ, ಜಸ್ಟ್ ಗಾರ್ಡನ್ ಅಷ್ಟೇ ಇದ್ದಿದ್ದು. ಬಟ್ ಫ್ಲವರ್ ಶೋಸ್ ಇರತ್ತಂತೆ, ಇದ್ದರೆ ಮೇ ಬಿ ಚೆನ್ನಾಗಿರ್ತಿತ್ತು. ಬಟ್ ನಾವು ಹೋದಾಗ ಯಾವುದೇ ಫ್ಲವರ್ ಶೋಸ್ ಇರಲಿಲ್ಲ. ಸೊ ಇನ್ನೇನು ಮಾಡೋದು ಅಂದ್ಬಿಟ್ಟು ಜಸ್ಟ್ ಗಾರ್ಡನ್ ನೋಡಿಕೊಂಡು ನಾವು ನೆಕ್ಸ್ಟ್ ಆಲ್ರೆಡಿ ಲಂಚ್ ಟೈಮ್ ಆಗಿತ್ತು. ಸೊ ನಾವು ಲಂಚ್ಗೆ ಹೋಗೋಣ ಅಂತ ಹೊರಟ್ವಿ ಅಲ್ಲಿಂದ. ಸೊ ಗಾರ್ಡನ್ ನೋಡಿ ನಾವು ಬಂದಿದ್ದು ಲಂಚ್ ಮಾಡೋಣ ಅಂತ. ನಾವು ಲಂಚ್ ಮಾಡೋಕ್ಕೆ ನಾವು ಬಂದಿದ್ದು ಸ್ಟಾರ್ ಬಿರಿಯಾನಿಗೆ. ಆ್ಯಂಡ್ ಎಲ್ಲರಿಗೂ ಗೊತ್ತು ಇಲ್ಲಿ ಬಿರಿಯಾನಿ ತುಂಬಾ ಫೇಮಸ್ ಅಂತ. ಸೊ ವೈ ನಾಟ್ ನಾವು ಟ್ರೈ ಮಾಡೋಣ ಅಂದ್ಬಿಟ್ಟು ಎಲ್ಲರೂ ಒಂದೊಂದು ತೊಗೊಂಡು ಲಂಚ್ ಮುಗಿಸಿದ್ವಿ. ಆ್ಯಂಡ್ ಆಲ್ಮೋಸ್ಟ್ ಟೈಮ್ ಆಗಿರೋದ್ರಿಂದ ಇನ್ನೊಂದು ಪ್ಲೇಸ್ ಅಟ್ಲೀಸ್ಟ್ ಕವರ್ ಮಾಡೋಣ ಅಂತ ನಾವು ಇನ್ನೊಂದು ಪ್ಲೇಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ಆ್ಯಂಡ್ ಅದು ಯಾವ ಪ್ಲೇಸ್ ಅಂತ ನೀವೇ ನೋಡಿ. ಹಲೋ ಗೈಸ್, ಇವತ್ತು ಬಂದಿದ್ರಿ ಪೈನ್ ಫಾರೆಸ್ಟು. ಏನು ಸಖತ್ತಾಗಿದೆ ಅಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟು ಸೂಪರ್ ಆಗಿದೆ. ಬನ್ನಿ ಬನ್ನಿ, ಎಲ್ಲ ನಮ್ಮ ಗ್ಯಾಂಗ್ ಎಲ್ಲ ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ. ಆದರೆ ಏನೇ ಹೇಳಿ, ಪ್ಲೇಸ್ ಮಾತ್ರ ಚಿಂದಿ. ಆದ್ರೆ ಏನಂದ್ರೆ ನಾನು ತುಂಬಾ ದೊಡ್ಡದಾಗಿರುತ್ತೆ ಅನ್ಕೊಂಡೆ ಪೈನ್ ಫಾರೆಸ್ಟು. ಓಕೆ, ಆದ್ರೆ ಕೊಡೈಕನಲ್ ಐತೆ ಪೈನ್ ಫಾರೆಸ್ಟು, ತುಂಬಾ ದೊಡ್ಡದು. ಇದಕ್ಕಿಂತ ಒಂದು 4ರಷ್ಟು ಇರುತ್ತೆ. ಬೇಗ ಬನ್ರಿ. ಇದು ಯಾವ ತರ ಇದೆ ಅಂದ್ರೆ ಒಂದೊಂದು ಮರ ಸಖತ್ ದೊಡ್ಡದು ಮರ. ತುಂಬಾ ಚೆನ್ನಾಗಿದೆ ವ್ಯೂ. ಅಂಡ್ ಫುಲ್ ಕೆಳಗಡೆ ಬಂದ್ರೆ ಇಲ್ಲೊಂದು ಲೇಕ್ ಕೂಡ ಇದೆ. ಲೇಕ್ ಇದಕ್ಕೆ ಎಂಟ್ರಿ ಫೀಸ್ ಕೂಡ ಇರುತ್ತೆ. 30 ರುಪೀಸ್ ಎಂಟ್ರಿ ಟಿಕೆಟ್ ಇರುತ್ತೆ. ಅಷ್ಟೇ, ತುಂಬಾ ಪೀಸ್ಫುಲ್ ಆಗಿದೆ. ಆಕ್ಚುಲಿ ತುಂಬಾ ಜನ ಇದ್ದಾರೆ, ಬಟ್ ಹಂಗಂತ ಫೀಲ್ ಆಗ್ತಿಲ್ಲ, ಬಿಕಾಸ್ ಇದು ಸ್ವಲ್ಪ ದೊಡ್ಡ ಫೀಲ್ ಇದೆ ನನಗೆ. ಆ್ಯಂಡ್ ಗೈಸ್, ಈ ಪ್ಲೇಸಲ್ಲಿ ಒಂದು ಫೇಮಸ್ ಸಾಂಗ್ನ ಶೂಟ್ ಮಾಡಿದ್ದಾರೆ. ಅದರಲ್ಲೂ ನಮ್ಮ 90s ಕಿಡ್ಸ್ಗೆ ಅದು ತುಂಬಾ ಫೇವ್ರೆಟ್ ಸಾಂಗ್ ಅಂತಲೇ ಹೇಳ್ಬೋದು. ಸೊ ಆ ಸಾಂಗ್ ಯಾವುದು ಅಂತ ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ. ಸೊ ಇದಾಗಿತ್ತು ನಮ್ಮ ಡೇ 2 ಇನ್ ಊಟಿ. ಆದಷ್ಟು ಪ್ಲೇಸಸ್ನ ಕವರ್ ಮಾಡಿ ನಾವು ರೆಸ್ಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ನಾಳೆ ಇನ್ನು ಏನೇನು ಪ್ಲೇಸ್ ಇರುತ್ತೆ ಅಂತ ನೋಡೋಣ.
ಆ್ಯಂಡ್ ಈ ವಿಡಿಯೋಸ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಿಗುವ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಆಲ್.